ರಾಜ್ಯ ಸರ್ಕಾರ ಹಿಂದೂ ವಿರೋಧಿ ಧೋರಣೆಯ ಮೂಲಕ ಹಿಂದೂ ಸಂಘಟನೆಗಳ ಸಾಮಾಜಿಕ ಕಾರ್ಯಕರ್ತರ ಮೇಲೆ ಕಾನೂನು ವಿರೋಧಿ ಕ್ರಮಗಳನ್ನು ನಡೆಸ್ತಾ ಇದೆ ಎಂದು ರಾಜ್ಯ ಸರ್ಕಾರದ ನಿಲುವನ್ನು ಖಂಡಿಸಿ ಹಿಂದೂ ಜಾಗರಣ ವೇದಿಕೆ ನೇತೃತ್ವದಲ್ಲಿ ಪರಿವಾರ ಸಂಘಟನೆಗಳ ಸಹಭಾಗಿತ್ವದಲ್ಲಿ ದರ್ಬೆಯಲ್ಲಿ ಪ್ರತಿಭಟನೆ ನಡೆಯಿತು. ಹಿಂದೂ ಜಾಗರಣ ವೇದಿಕೆ ಕರ್ನಾಟಕ ಪ್ರಾಂತದ ಕಾರ್ಯಕಾರಿಣಿ ಸದಸ್ಯ ಅಜಿತ್ ಕೊಡಗು ಅವರು ಮಾತನಾಡಿ, ರಾಜ್ಯದ ಕಾಂಗ್ರೆಸ್ ಸರ್ಕಾರ ಇವತ್ತು ಹಿಂದೂ ಕಾರ್ಯಕರ್ತರನ್ನ ಯಾವುದೇ ಕಾರ್ಯಕ್ರಮಕ್ಕೆ ಹೋಗದಂತೆ ಅಡ್ಡಿಪಡಿಸುವ ಕೆಲಸವನ್ನ ಮಾಡ್ತಾ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಇಸ್ಲಾಮಿಕ್ ವೋಟ್ ಬ್ಯಾಂಕ್ ಆಗಿ ರಾಜಕಾರಣ ಮಾಡ್ತಾ ಇದೆ. ಸ್ವತಂತ್ರ ಪೂರ್ವದಲ್ಲೂ ಯಾವುದೇ ಕಾರಣಕ್ಕೂ ದೇಶ ಇಸ್ಲಾಮಿಕ್ ಆಗ್ಲಿಲ್ಲ. ಕಾರಣ ಇಷ್ಟೇ, ಆಗ ದೇಶಭಕ್ತರು ಮತಾಂತರ ಆಗ್ಲಿಲ್ಲ. ಅವತ್ತಿನ ಕಾಲಘಟ್ಟದಲ್ಲಿ ಕೂಡ ಸೋಗಲಡಿತನ ಇತ್ತು, ಆದ್ರೂ ಈ ಧರ್ಮವನ್ನ ಅಲುಗಾಡಿಸಲು ಆಗ್ಲಿಲ್ಲ. ಇವತ್ತು ಕಾರ್ಯಕರ್ತರ ಹತ್ಯೆಗೆ ಸುಪಾರಿಯನ್ನ ಸರ್ಕಾರ ನೀಡ್ತಾ ಇದೆ. ಇಂತಹ ಸಮಾಜವನ್ನ ಪ್ರಚೋದಿಸುವ ಸಚಿವರಿಗೆ ಕೇಸ್ ಹಾಕಬೇಕು. ಆದ್ರೆ ಸರ್ಕಾರ ಪೊಲೀಸ್ ಇಲಾಖೆಯನ್ನ ಬಳಸಿಕೊಂಡು ಅಧಿಕಾರವನ್ನ ದುರುಪಯೋಗ ಮಾಡ್ತಾ ಇದೆ. ಹಿಂದೂ ಸಮಾಜವನ್ನ ಮುಟ್ಟಲು ಬರಬೇಡಿ, ನಾವು ಯಾರ ತಂಟೆಗೂ ಹೋಗೋದಿಲ್ಲ. ನಮ್ಮ ತಂಟೆಗೆ ಬಂದ್ರೆ ನಾವು ಸುಮ್ಮನಿರೋದಿಲ್ಲ. ನಾವು ಯಾರಿಗೂ ಬಗ್ಗುವವರಲ್ಲ, ಜಗ್ಗುವವರಲ್ಲ ಎಂದ್ರು. ಹಿಂದೂಗಳಿಗಾಗಿ ಇರುವಂತಹ ರಾಷ್ಟ್ರ ಇದು ಒಂದೇ. ನಿಮ್ಮ ರಾಜಕಾರಣಕ್ಕಾಗಿ ನಾವು ಭಯೋತ್ಪಾದನೆಗಾಗಿ ಹೋರಾಟ ಮಾಡ್ತಾ ಇಲ್ಲ. ನಾವು ನಮ್ಮ ರಾಷ್ಟ್ರ ಧರ್ಮ ಉಳಿಸಲು ಹೋರಾಟ ಮಾಡ್ತಿದ್ದೇವೆ ಎಂದು ಹೇಳಿದ್ರು. ಪುತ್ತೂರು ಜಿಲ್ಲಾ ಸಂಯೋಜಕ ಮೋಹನ್ ದಾಸ್ ಕಾನಿಯೂರು ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿ, ಕಾಂಗ್ರೆಸ್ ಸರ್ಕಾರ ಅಧಿಕಾರ ಬಂದ ಬಳಿಕ ಹಿಂದೂ ವಿರೋಧಿ ಧೋರಣೆಯನ್ನ ಮಾಡ್ತಾ ಬಂದಿದೆ. ಭ್ರಷ್ಟ ಮತ್ತು ಹಿಂದೂ ವಿರೋಧಿ ನೀತಿ ಅನುಸರಿಸಿ ಕರಾವಳಿಯ ಎಲ್ಲಾ ಹಿಂದೂ ಸಂಘಟನೆಯ ನಾಯಕರ ವಿರುದ್ಧ ಕೇಸು ದಾಖಲಿಸುವ ಕೆಲಸ ಮಾಡ್ತಾ ಇದೆ. ಸರ್ಕಾರ ನಡೆಸುವ ಮುಖ್ಯಮಂತ್ರಿಯ ಅನುಯಾಯಿಯಾಗಿ ಅಧಿಕಾರಿಗಳು ಕೆಲಸ ಮಾಡ್ತಿದ್ದಾರೆ. ಇವತ್ತು ದೇಶದ ಎಲ್ಲಾ ಕಡೆ ಕಾಂಗ್ರೆಸ್ ನಶಿಸುತ್ತಾ ಹೋಗ್ತಾ ಇದೆ. ಅದೇ ರೀತಿ ರಾಜ್ಯದಲ್ಲಿ ಎಣ್ಣೆ ಆರಿದ ನಂತರ ಬತ್ತಿ ಬಗ್ಗ ಅಂತ ಉರಿದಂತೆ ಕಾಂಗ್ರೆಸ್ ಆಡಳಿತ ಕೊನೆ ಬಂದಿದೆ. ಸಮಾಜದ ಸ್ವಾಸ್ಥ್ಯ ಮತ್ತು ಅಸ್ಮಿತೆಯನ್ನ ಕಾಪಾಡಲು ಹಿಂದೂ ಸಂಘಟನೆ ಎದ್ದು ನಿಂತಿದೆ. ಮುಂದಿನ ದಿನ ಎಲ್ಲಾ ಸವಾಲುಗಳನ್ನು ಎದುರಿಸಲು ನಾವು ಸಿದ್ಧರಿದ್ದೇವೆ ಎಂದರು. ಇನ್ನು ಪ್ರತಿಭಟನೆಯಲ್ಲಿ ಹಿಂಜಾವಿಯ ನಿಧಿ ಪ್ರಮುಖ ರವಿರಾಜ್ ಶೆಟ್ಟಿ, ದಿನೇಶ್ ಪಂಜಿಗ, ಹಿಂದೂ ಜಾಗರಣ ವೇದಿಕೆಯ ಹಲವಾರು ಮುಖಂಡರು, ಬಿಜೆಪಿ ಪ್ರಮುಖರು, ಪರಿವಾರ ಸಂಘಟನೆಗಳು ಮತ್ತಿತರರು ಉಪಸ್ಥಿತರಿದ್ದರು. ಸ್ವಾತಂತ್ರ್ಯವನ್ನು ಗಮನಿಸುತ್ತಿರುವ ರಾಜ್ಯ ಸರ್ಕಾರಕ್ಕೆ, ಸಂವಿಧಾನ ವಿರೋಧಿ ರಾಜ್ಯ ಸರ್ಕಾರಕ್ಕೆ, बोलो भारत माता की, बोलो भारत माता की. ರಾಜ್ಯ ಕಾಂಗ್ರೆಸ್ ಸರ್ಕಾರದ ಪಕ್ಷಪಾತಿ ಧೋರಣೆಗೆ, ರಾಜ್ಯ ಕಾಂಗ್ರೆಸ್ ಸರ್ಕಾರದ ಪಕ್ಷಪಾತಿ ಧೋರಣೆಗೆ बोलो भारत माता की, बोलो भारत माता की. ಹಿಂದೂ ವಿರೋಧಿ ರಾಜ್ಯ ಸರ್ಕಾರಕ್ಕೆ, ಹಿಂದೂ ವಿರೋಧಿ ರಾಜ್ಯ ಸರ್ಕಾರಕ್ಕೆ ಧಾರ್ಮಿಕ ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ರಾಜ್ಯ ಸರ್ಕಾರಕ್ಕೆ, ಹಿಂದೂ ವಿರೋಧಿ ರಾಜ್ಯ ಸರ್ಕಾರಕ್ಕೆ, ಧಾರ್ಮಿಕ ಸ್ವಾತಂತ್ರ್ಯವನ್ನು ಗಮನಿಸುತ್ತಿರುವ ರಾಜ್ಯ ಸರ್ಕಾರಕ್ಕೆ, ಧಾರ್ಮಿಕ ಸ್ವಾತಂತ್ರ್ಯವನ್ನು ಗಮನಿಸುತ್ತಿರುವ ರಾಜ್ಯ ಸರ್ಕಾರಕ್ಕೆ, ಸಾಮಾಜಿಕ ಸಂಘಟನೆಗಳ ಕಾರ್ಯಕರ್ತರ ಮೇಲೆ ಸುಳ್ಳು ಕೇಸುಗಳನ್ನು ದಾಖಲಿಸುತ್ತಿರುವ ರಾಜ್ಯ ಸರ್ಕಾರಕ್ಕೆ, ಕಾನೂನು ವಿರೋಧಿ ಕ್ರಮಗಳನ್ನು ಜರುಗಿಸುತ್ತಿರುವ ರಾಜ್ಯ ಸರ್ಕಾರಕ್ಕೆ, ವಾಕ್ ಸ್ವಾತಂತ್ರ್ಯವನ್ನು ಗಮನಿಸುತ್ತಿರುವ ರಾಜ್ಯ ಸರ್ಕಾರಕ್ಕೆ, ಡೋಂಗಿ ಕಾಂಗ್ರೆಸ್ ವಾದಿಗಳು, ನಕಲಿ ಗಾಂಧಿವಾದಿಗಳು, ಇವರು ಯಾರು ಒರಿಜಿನಲ್ ಅಲ್ಲ. ಇವತ್ತು ಅಲ್ಲಿ ಯಾರೋ ನಕಲಿ ಗಾಂಧಿಗಳು ಹೇಳಿದಂತಹ ಒಂದು ಕಾನೂನನ್ನ, ಆ ಯೋಜನೆಯನ್ನ ಇವರು ಇಲ್ಲಿ ಕೂತ್ಕೊಂಡು ರೂಪಿಸುವಂತದ್ದು. ಹಾಗಾಗಿ ನಿಮ್ಮಿಂದ ನಾವು ಪಾಠ ಕಲಿಬೇಕಾಗಿಲ್ಲ. ಈ ದೇಶಭಕ್ತ ಬಂಧುಗಳು ಏನನ್ನು ಮಾಡಬೇಕು ಅನ್ನುವುದಿದೆ, ಅದನ್ನು ಮಾಡಿಯೇ ಮಾಡ್ತೇವೆ. ನಾವು ಯಾರಿಗೂ ಬಗ್ಗುವಂತವರಲ್ಲ, ಜಗ್ಗುವಂತವರಲ್ಲ. ಮತ್ತೊಮ್ಮೆ ಕಿವಿ ಕೊಟ್ಟು ಕೇಳಿಸ್ಕೊಳ್ಳಿ. ಅದರ ಜೊತೆಯಲ್ಲಿ ಇನ್ನೊಬ್ಬ ಹೇಳ್ತಾರೆ RSS ಅನ್ನ ಬ್ಯಾನ್ ಮಾಡ್ತೇವೆ ಅಂತ ಹೇಳಿ. ಇವರಿಗೆ ತಾಕತ್ತಿದ್ರೆ RSS ಅನ್ನ ಬ್ಯಾನ್ ಮಾಡುವಂತ ಪ್ರಯತ್ನವನ್ನಾದ್ರೂ ಮಾಡ್ಲಿ. ಎಂತೆಂಥವರಿಂದ ಆಗ್ಲಿಲ್ಲ, ಇನ್ನು ಇಂತಹ ಒಂದು ಅಯೋಗ್ಯನಿಂದ ಇದು ಆಗ್ಲಿಕ್ಕೆ ಸಾಧ್ಯವಾ? ಬಂಧುಗಳೇ, ಈ ದೇಶದಲ್ಲಿ ನಾವು ದಿವಸಕ್ಕೆ ಒಂದು ರೀತಿಯ ಅನುಭವವನ್ನ ಹಿಂದೂ ಸಮಾಜ ಅನುಭವಿಸಿಕೊಂಡು ಬರ್ತಾನೇ ಇದೆ. ಇವತ್ತು ನಾವು ಯಾವುದೋ ಸ್ಟೇಷನ್ಗೆ ಕಲ್ಲು ಹೊಡೆಯವರಲ್ಲ, ಎಲ್ಲೋ ಸ್ಟೇಷನ್ಗೆ ಬೆಂಕಿ ಹಚ್ಚೋರಲ್ಲ.
ಅನ್ನುವುದನ್ನ ಒಮ್ಮೆ ನೆನಪಿನಲ್ಲಿಟ್ಟುಕೊಳ್ಳಿ ಈ ಭಾಗದ ಶಾಸಕರು. ಬಂಧುಗಳೇ, ಇವತ್ತು ಇಡೀ ರಾಜ್ಯದಲ್ಲಿ ನಾವು ನೋಡಿರಬಹುದು, ಆ ಒಂದು ಡಿಜೆ ಹಳ್ಳಿ ಕೆಜೆ ಹಳ್ಳಿಯ ಘಟನೆಯನ್ನ ನೋಡಿರಬಹುದು. ಆ ಡಿಜೆ ಹಳ್ಳಿ ಕೆಜೆ ಹಳ್ಳಿಯ ಘಟನೆಯಾದಾಗ ನಿಮ್ಮ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಚ್ಚಿದ್ರಲ್ಲ, ಆಗ ನಿಮ್ಮ ಪೌರುಷ ಎಲ್ಲಿ ಹೋಗಿತ್ತು ಅನ್ನುವುದನ್ನ ನೀವು ಮತ್ತೊಮ್ಮೆ ಸಾಬೀತುಪಡಿಸಬೇಕಾಗ್ತದೆ. ಅಖಂಡ ಶ್ರೀನಿವಾಸರ ನಿಮ್ಮದೇ ಶಾಸಕರ ಮನೆಗೆ ಬೆಂಕಿ ಹಚ್ಚಿದ್ರಲ್ಲ, ಆಗ ಈ ಕಾಂಗ್ರೆಸ್ಸಿನ ಪೌರುಷ ಎಲ್ಲಿ ಹೋಗಿತ್ತು? ನಿಮ್ಮ ರಾಜಕೀಯದ ತೆವಲಿಗೋಸ್ಕರ ಯಾರ್ಯಾರನ್ನೋ ಬಲಿ ಕೊಡ್ತೀರಲ್ಲ ನೀವು, ನಿಮ್ಮ ಪೌರುಷವನ್ನ ನೀವು ಒಮ್ಮೆ ಮೆಲುಕು ಹಾಕೊಳ್ಳಿ. ಇನ್ನು ಹಿಂದೂ ಸಮಾಜವನ್ನ ಮುಟ್ಲಿಕ್ಕೆ ಮತ್ತೊಮ್ಮೆ ಪ್ರಯತ್ನವನ್ನ ಮಾಡಬೇಡಿ. ಅದೇ ನಿಮ್ಮದೇ ಸರ್ಕಾರ ಇದ್ದಾಗ ಮೈಸೂರಿನ ಉದಯಗಿರಿಯಲ್ಲಿ ಯಾವುದೋ ಒಂದು ಮೆಸೇಜ್ ಅನ್ನ ಹಿಂದೂ ಯುವಕ ಮೆಸೇಜ್ ಹರಿಬಿಡ್ತಾನೆ ಅಂತೇಳಿ ಇಡೀ ಮುಸ್ಲಿಂ ಇಸ್ಲಾಮಿಕ್ ಭಯೋತ್ಪಾದಕ ಗೂಂಡಾಗಳು ಅವತ್ತು ಬೀದಿಗೆ ಇಳಿದ್ರು ಸಾವಿರಾರು ಸಂಖ್ಯೆಯಲ್ಲಿ. ಅವರು ಬೀದಿಗೆ ಇಳಿದು ಸುಮ್ಮನೆ ಬಿಡಲಿಲ್ಲ. ಅವರು ಮಾಡಿದ್ದಾದ್ರೂ ಏನು, ನಿಮ್ಮ ಅಧಿಕಾರಿಯ ವಾಹನಕ್ಕೆ ಕಲ್ಲೆಸ್ತರಲ್ಲ, ಆಗ ನಿಮ್ಮ ಪೌರುಷ ಎಲ್ಲಿ ಹೋಗಿತ್ತು? ಈ ಭಾಗದ ಶಾಸಕರು ನೀವು ಹೇಳ್ತಿರಲ್ಲ, ಹೊಸ ಕಮಿಷನರ್ ಹೊಸ SP ಬಂದ ಮೇಲೆ ಬಾಲ ಮುದುಡ್ಕೊಂಡು ಕೂತಿದ್ದಾರೆ, ಯಾರು ದಾರಿಗೆ ಬರ್ತಾ ಇಲ್ಲ ಅಂತೇಳಿ. ಒಂದು ವಿಚಾರವನ್ನ ತಿಳ್ಕೊಳ್ಳಿ, ನಾವು ಯಾರ ತಂಟೆಗೂ ಹೋಗೋದಿಲ್ಲ, ನಮ್ಮ ತಂಟೆಗೆ ಬಂದ್ರೆ ಯಾರನ್ನೂ ಬಿಡೋದಿಲ್ಲ ಅನ್ನುವುದನ್ನ ನೀವು ಬರೆದಿಟ್ಟುಕೊಳ್ಳಿ. ಇತಿಹಾಸ ಹೇಳ್ಕೊಡ್ತದೆ. ನಿಮಗೆ ಒಂದು ನೆನಪಿರಲಿ, ಅವತ್ತಿನ ಗೋತ್ರ ಘಟನೆಯನ್ನ ನೆನಪಿಟ್ಟುಕೊಳ್ಳಿ. ಹಿಂದೂ ಸಮಾಜವನ್ನ ಕೆಣಕಿದ್ರೆ ಏನಾಗ್ತದೆ ಅನ್ನುವುದನ್ನ ನೀವು ಒಮ್ಮೆ ಮೆಲುಕು ಹಾಕೊಳ್ಳಿ. ಆಮೇಲೆ ನೀವು ಹಿಂದೂ ಸಮಾಜದ ಬಗ್ಗೆ ಪ್ರಶ್ನೆಯನ್ನ ಮಾಡಿ. ಇವತ್ತು ನೀವು ನಿಮ್ಮ ಅಧಿಕಾರದ ದುರ್ಬಳಕೆಯಿಂದ ಈ ಮಂಗಳೂರು ಭಾಗದಲ್ಲಿ ಹಿಂದೂ ಕಾರ್ಯಕರ್ತರ ಮನೆಗೆ ಹೋಗಿ ನೋಟಿಸ್ ಅನ್ನ ಕೊಡ್ತೀರಾ, 12 ಗಂಟೆ ರಾತ್ರಿಗೆ ಹೋಗಿ ಫೋಟೋವನ್ನ ಕ್ಲಿಕ್ ಮಾಡಿಕೊಡ್ತೀರಾ. ಇದೇನ ನಿಮ್ಮ ಪೌರುಷ? ಒಂದು ವಿಚಾರವನ್ನ ಬರೆದಿಟ್ಟುಕೊಳ್ಳಿ, ಪೌರುಷ ಅದು ಅಲ್ಲ. ಈ ನಿಮ್ಮ ಆಂಟಿ ಕಮ್ಯುನಲ್ ಫೋರ್ಸ್ ಇದನ್ನ ಬಳಸಿಕೊಂಡು ನೀವು ಎಷ್ಟು ಇಸ್ಲಾಮಿಕ್ ಭಯೋತ್ಪಾದಕರ ಮನೆಗೆ ನೋಟಿಸ್ ಅನ್ನು ಕೊಟ್ಟಿದ್ದೀರಾ ಅಂತೇಳಿ ಅದನ್ನ ಫೋಟೋ ಕ್ಲಿಕ್ ಮಾಡಿದನ್ನ ನಿಮ್ಮ SP ಸಹಾಯಕರು ಒಮ್ಮೆ ಕಮಿಷನರ್ಗೂ ತೋರಿಸ್ಲಿಕ್ಕೆ ಹೇಳಿ, ಒಮ್ಮೆ ನೋಡೋಣ. ನಿಮಗೆ ಹಿಂದೂಗಳಿಗೆ ಮಾತ್ರ ಆಂಟಿ ಕಮ್ಯುನಲ್, ಆ ಇಸ್ಲಾಮಿಕ್ ಭಯೋತ್ಪಾದಕರಿಗೆ ಅದು ಯಾಕಿಲ್ಲ? ನಿಮ್ಮ ಪೌರುಷ ಹಿಂದೂಗಳ ಮೇಲೆ ಮಾತ್ರನಾ? ಹಾಗಾಗಿ ನಿಮ್ಮ ಆಯಸ್ಸು ಕೂಡ ಮುಂದೆ ಮುಗಿಯುವ ದಿನಗಳು ಬಂದೇ ಬರ್ತದೆ ಅನ್ನುವುದನ್ನ ನೆನಪಿಟ್ಟುಕೊಳ್ಳಿ. ಮತ್ತೊಂದು ಬರೆದಿಟ್ಟುಕೊಳ್ಳಿ, ನೀವು ರಾತ್ರಿ 12 ಗಂಟೆಗೆ 2 ಗಂಟೆಗೆ ಮನೆ ಮಕ್ಕಳೆಲ್ಲ ಮಲಗಿ ನಿದ್ರೆ ಮಾಡಿರುವಾಗ, ಹೆಂಗಸರಿರುವಾಗ ನೀವು ನಿಮ್ಮ ಅಧಿಕಾರವನ್ನು ಬಳಸಿಕೊಂಡು ಮನೆಗೆ ನೋಟಿಸ್ ಅನ್ನ ತಗೊಂಡು ಹೋದಂತ ಸಂದರ್ಭದಲ್ಲಿ ಇವತ್ತು ನಮ್ಮ ಕಾರ್ಯಕರ್ತರು ಎಚ್ಚರಿಕೆಯಿಂದ ಇದ್ದಾರೆ. ಆಕಸ್ಮಿಕ ನಾಳೆ ಏನಾದರೂ ನೀವೇ ಒಂದು ಪ್ರಚೋದನೆ ಕೊಟ್ಟು ಏನಾದ್ರೂ ಮನೆಗೆ ಹೋದಂತ ಸಂದರ್ಭದಲ್ಲಿ ಏನಾದ್ರೂ ಅಹಿತಕರ ಘಟನೆಗಳು ಮಾಡಿದ್ರೆ ನಿಮ್ಮ ಸರ್ಕಾರವೇ ಈ ಹೊಣೆಯನ್ನ ಹೊರಬೇಕು ಅನ್ನುವುದನ್ನು ಕೂಡ ಬರೆದಿಟ್ಟುಕೊಳ್ಳಿ. ಯಾರೇ ನಿಮಗೆ ಅಧಿಕಾರವನ್ನ ಕೊಟ್ಟವರು 12 ಗಂಟೆಗೆ 2 ಗಂಟೆಗೆ ಹೋಗ್ಲಿಕ್ಕೆ? ನಿಮಗೆ ಸ್ವಲ್ಪನಾದ್ರೂ ನಾಚಿಕೆ ಮಾನ ಮರ್ಯಾದೆ ಅನ್ನುವುದಿದ್ರೆ ಈ ದೇಶದಲ್ಲಿ, ಈ ರಾಷ್ಟ್ರದಲ್ಲಿ, ಈ ನೆಲದಲ್ಲಿ, ಈ ಮಂಗಳೂರಿನ ಭಾಗದಲ್ಲಿ ಭಯೋತ್ಪಾದನೆಗೆ ಪ್ರಚೋದನೆಯನ್ನ ಯಾರು ಕೊಡ್ತಾರೋ ಅವರನ್ನ ಹೋಗಿ ಅರೆಸ್ಟ್ ಮಾಡಿ, ಅವರನ್ನ ಹೋಗಿ ಫೋಟೋ ಕ್ಲಿಕ್ ಮಾಡಿ. ಆ ತಾಕತ್ತು ಪೌರುಷ ನಿಮಗಿಲ್ವಾ? ಪೊಲೀಸ್ ಇಲಾಖೆಯನ್ನು ಬಳಸಿಕೊಂಡು ನಿಮ್ಮ ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಡ್ತಾ ಇದ್ದೀರಲ್ಲ, ಸ್ವಲ್ಪನಾದ್ರೂ ನಿಮಗೆ ನಾಚಿಕೆ ಅನ್ನೋದು ಆಗುವುದಿಲ್ವಾ? ಇವತ್ತು ನಾವು ನೋಡ್ತಾ ಇದ್ದೇವೆ, ಆ ಸುಹಾಸ್ ಶೆಟ್ಟಿ ಹತ್ಯೆಯ ಸಂದರ್ಭದಲ್ಲಿ ಈ ಇಸ್ಲಾಮಿಕ್ ಭಯೋತ್ಪಾದಕ ಗೂಂಡಾಗಳಿಗೆ ಹೊರದೇಶದಿಂದಲೂ ಕೂಡ ಹಣ ಹರಿದು ಬಂದಿದೆ ಅನ್ನುವುದು ಕೂಡ NIA ತನಿಖೆಯಿಂದ ಗೊತ್ತಾಗಿದೆ. ಯಾರು ಇಲ್ಲಿ ಭಯೋತ್ಪಾದಕರು? ಯಾರು ಭಯೋತ್ಪಾದಕರು? ನಿಮ್ಮ ನಾಲಿಗೆ ಈಗ ಮಾತನಾಡ್ತಿಲ್ವಾ? ಇಡೀ ರಾಜ್ಯದಲ್ಲಿ ಅಶಾಂತಿಯನ್ನು ಸೃಷ್ಟಿ ಮಾಡಿ ನಿಮ್ಮ ತೆವಲನ್ನು ತೀರಿಸಿಕೊಳ್ತಿದ್ದೀರಲ್ಲ ನಿಮ್ಮ ರಾಜಕಾರಣಕ್ಕೋಸ್ಕರ.
ಎದುರಿದ್ದಾರೆ, ಇನ್ನು ನಿಮ್ಮ ಆಟ ನಡೆಯೋದಿಲ್ಲ, ಬಾಲ ಮುದುಡ್ಕೊಂಡು ಕೂತಿದ್ದೀರಾ ಅಂತ ಅವರಿಗೂ ಗೊತ್ತಿದೆ. ನೀವು ಅಯೋಗ್ಯರು ಅನ್ನೋದು ಅವರಿಗೂ ಗೊತ್ತಿದೆ, ಕಮಿಷನರ್ಗೂ ಗೊತ್ತಿದೆ, SP ಸಾಹೇಬರಿಗೂ ಗೊತ್ತಿದೆ. ಸಂಘ ಪರಿವಾರ ಈ ರಾಷ್ಟ್ರದ ರಕ್ಷಣೆಗಾಗಿ ಕೊಂಕ ಕಟ್ಟಿ ನಿಂತಿರತಕ್ಕಂಥ ಸಂಘಟನೆ ಅನ್ನೋದು ಅವರಿಗೂ ಗೊತ್ತಿದೆ. ಆದರೆ ನಿಮ್ಮ ಆಟ ಹೆಚ್ಚು ನಡೆಯುವುದಿಲ್ಲ. ಎಚ್ಚರಿಕೆಯಿಂದ ಕೇಳಿಸ್ಕೊಳ್ಳಿ. ಈ ರೀತಿಯ ಹಿಂದೂ ಸಮಾಜವನ್ನ ಗೇಲಿ ಮಾಡತಕ್ಕಂತ ಪ್ರಯತ್ನಕ್ಕೆ ನೀವು ಕೈ ಹಾಕಿದ್ರೆ ನೀವು ಈ ನೆಲದಲ್ಲಿ ಮುಂದೆ ರಾಜಕಾರಣ ಮಾಡುವುದಲ್ಲ, ನಿಮ್ಮ ಅಸ್ತಿತ್ವವನ್ನ ಉಳಿಸಿಕೊಳ್ಳುವುದೇ ಕಷ್ಟ ಇದೆ ಅನ್ನೋದನ್ನ ನೆನಪಿನಲ್ಲಿ ಇಟ್ಟುಕೊಳ್ಳಿ. ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಿಂದೂ ಕಾರ್ಯಕರ್ತರನ್ನ ದಮನ ಮಾಡಲಿಕ್ಕೆ ನಿಮ್ಮ ಎಲ್ಲ ಪ್ರಯತ್ನಗಳನ್ನ ಇವತ್ತು ಇಡೀ ಸಮಾಜ ಜಾಗೃತಿಯಿಂದ ನೋಡ್ತಾ ಇದೆ. ನೀವೇನಾದ್ರೂ ಮತ್ತೆ 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 ಪ್ರಯತ್ನಕ್ಕೆ ಏನಾದ್ರೂ ಕೈ ಹಾಕಿದ್ರೆ ನಿಮ್ಮ ದಮನ ಕೂಡ ಆಗುವುದು ಅಲ್ಲೇ ಅನ್ನೋದು ಯೋಚನೆಯಲ್ಲಿ ಇಟ್ಟುಕೊಳ್ಳಿ. ಈ ತನಕ ನಾವು ಹಿಂದೂ ನಾಯಕರನ್ನ ಕಳ್ಕೊಂಡಿದ್ದೇ ಹೆಚ್ಚು. ಮೂಡುಬಿದಿರೆಯ ಶರತ್ ಮಡಿವಾಳ ಇರಬಹುದು, ಸುಖಾನಂದ ಶೆಟ್ಟಿ ಇರಬಹುದು, ಪ್ರವೀಣ್ ನೆತ್ತಾರು ಇರಬಹುದು, ಸುಹಾಸ್ ಶೆಟ್ಟಿ ಇರಬಹುದು, ಕೊಡಗಿನ ಕುಟ್ಟಪ್ಪ ಇರಬಹುದು, ಪ್ರವೀಣ್ ಪೂಜಾರಿ ಇರಬಹುದು, ಮೈಸೂರಿನ ರಾಜು ಇರಬಹುದು, ಬೆಂಗಳೂರಿನ ರುದ್ರೇಶ ಇರಬಹುದು, ಇನ್ನು ಅನೇಕ ಹಿಂದೂ ನಾಯಕರನ್ನ ಇವತ್ತು ಸಮಾಜ ಕಳ್ಕೊಂಡಿದೆ. ಅದಕ್ಕೆಲ್ಲ ಕಾರಣ ಇದೇ ಇಸ್ಲಾಮಿಕ್ ಭಯೋತ್ಪಾದಕ ಗೂಂಡಾಗಳು. ಬೇರೆ ಯಾರು ಮಾಡಿಲ್ಲ ಇದನ್ನ. ಇತಿಹಾಸವನ್ನ ಕೆಣಕಿ ನೋಡಿ. ಹಿಂದೂ ಸಮಾಜದಿಂದ, ಹಿಂದೂ ಸಂಘಟನೆಗಳಿಂದ ಯಾವುದೇ ಕಾರಣಕ್ಕೂ ಕೂಡ ಇದುವರೆಗೆ ಅಂತಹ ಕೃತ್ಯಗಳು ಆಗಲೇ ಇಲ್ಲ. ಈ ನೆಲದಲ್ಲಿ ಭಯೋತ್ಪಾದನೆಗೆ ಬೆಂಬಲವನ್ನು ಕೊಟ್ಟಿರುವಂತದ್ದೇ ಕಾಂಗ್ರೆಸ್ ಸರ್ಕಾರ, ಭಯೋತ್ಪಾದನೆಯನ್ನು ಮಾಡಿರುವಂತದ್ದೇ ಇಸ್ಲಾಮಿಕ್ ಭಯೋತ್ಪಾದಕ ಗೂಂಡಾಗಳು. ಅವರನ್ನ ಪೋಷಿಸತಕ್ಕಂಥದ್ದು ಇದೇ ಕಾಂಗ್ರೆಸ್ ಸರ್ಕಾರ. ಅವ್ರ ಮೇಲೆ ಕೇಸ್ ಇಲ್ಲ, ಅವ್ರ ಮೇಲೆ ತನಿಖೆ ಇಲ್ಲ. ಯಾರನ್ನು ಕರ್ಕೊಂಡೋಗಿ ಫಿಕ್ಸ್ ಮಾಡ್ತಾರೆ, ಅಲ್ಲಿಂದ ಬಿಡುಗಡೆ ಮಾಡ್ತಾರೆ, ಕೇಸನ್ನ ಖುಲಾಸೆ ಮಾಡ್ತಾರೆ. ಇಂಥ ಅಯೋಗ್ಯ ಸರ್ಕಾರದಿಂದ ಮಾತ್ರ ಇದು ಸಾಧ್ಯ. ಇನ್ನೊಂದು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನೀವು ನೋಟಿಸ್ ತಕೊಂಡು ಹೋದ್ರಲ್ಲ ನಮ್ಮ ಕಾರ್ಯಕರ್ತರ ಮನೆಗಳಿಗೆ, ನಿಮಗೆ ಆಯೋಗ ಜಾರಿಸಿದ್ದು ನಮಗೆ ಗೊತ್ತಿದೆ, ಕಾನೂನು ನಮಗೂ ಗೊತ್ತಿದೆ, ಸಂವಿಧಾನದಲ್ಲಿ ಏನೇನಾಗಿದೆ ಅನ್ನೋದು ನಮಗೆ ಗೊತ್ತಿದೆ. ಇದನ್ನು ತಿಳ್ಕೊಳ್ಳಿ. ನಿಮ್ಮ ಸರ್ಕಾರ, ನಿಮ್ಮ ಶಾಸಕರು ಕೂಡ ಅದನ್ನು ತಿಳ್ಕೊಳ್ಬೇಕಾಗ್ತದೆ. ಇವತ್ತು ಭಯೋತ್ಪಾದನೆ ಸೃಷ್ಟಿ ಮಾಡಿರತಕ್ಕಂಥದ್ದು ಹಿಂದೂಗಳಲ್ಲ, ಇದನ್ನು ತಿಳ್ಕೊಳ್ಬೇಕಲ್ಲ ನೀವು. ಬಂಧುಗಳೇ, ಈ ರಾಷ್ಟ್ರದ ನೆಲದಲ್ಲಿ, ಈ ಮಂಗಳೂರಿನ ಭಾಗದಲ್ಲಿ ಇವತ್ತು ಏನಾದರೂ ದಮನಕಾರಿಗೆ ನೀವೇನಾದರೂ ಕೈ ಹಾಕಿದ್ರೆ ಹಿಂದೂ ಸಮಾಜ ಅದಕ್ಕೆ ಸರಿಯಾದ ಪ್ರತಿಯುತ್ತರವನ್ನ ಕೊಡಲೇಬೇಕಾಗ್ತದೆ ಅನ್ನೋದನ್ನ ಈ ಮನಗಾಣ್ತ ಯಾವುದೇ ಮಂಗಳೂರು ಭಾಗದಲ್ಲಿ ಆಂಟಿ ಕಮ್ಯುನಲ್ ಫೋರ್ಸ್ ಹಿಂದೂಗಳಿಗೆ ಮಾತ್ರ ಅನ್ವಯಿಸಬಾರದು. ನಿಮ್ಮ ಅಲ್ಪಸಂಖ್ಯಾತರ ಹೆಸರಿನಲ್ಲಿ ವೋಟ್ ಬ್ಯಾಂಕ್ ಅನ್ನು ಇಟ್ಟುಕೊಂಡಿರತಕ್ಕಂಥ ಅವರಿಗೂ ಅನ್ವಯಿಸಬೇಕು. ಇನ್ನು ಮುಂದೆ ಯಾವುದೇ ಚಟುವಟಿಕೆಗಳು ಇಲ್ಲಿ ನಡಿಬಾರದು ಅನ್ನುವುದಾದ್ರೆ ಹಿಂದೂಗಳಿಗೆ ಮಾತ್ರ ಅಲ್ಲ, ಎಲ್ರಿಗೂ ಆಗಬೇಕು. ಅದನ್ನ ಫಸ್ಟ್ ತಿಳ್ಕೊಳ್ಳಿ. ಎರಡನೇದಾಗಿ, ಯಾವುದೇ ಹಿಂದೂ ಮನೆಗೆ ನೀವು ತೆರಳಿ ಏನಾದ್ರೂ ನೋಟಿಸ್ ಅನ್ನ ಕೊಡುವಂಥದ್ದು, ದೊಡ್ಡ ಬೆದರಿಕೆಯನ್ನು ಹಾಕುವಂಥದ್ದು, ಸುಳ್ಳು ಮೊಕದ್ದಮೆಗಳನ್ನ ಹಾಕುವಂಥದ್ದು, ಇಂಥ ಪ್ರಯತ್ನಕ್ಕೆ ಕೈ ಹಾಕಿದ್ರೆ ಇವತ್ತು ನಾವು ಹೋರಾಟದ ಮೂಲಕ ಆರಂಭವನ್ನ ಮಾಡಿದ್ದೇವೆ. ಇದರ ಅಂತ್ಯ ಭಾರಿ ಘೋರ ಆಗಿರಬಹುದು. ಅದೇ ರೀತಿಯ ಹೋರಾಟವನ್ನ ನಾವು ಮುಂದೆ ತಗೊಳ್ಬೇಕಾಗ್ತದೆ ಅನ್ನತಕ್ಕಂಥ ಎಚ್ಚರಿಕೆಯನ್ನ ನಿಮ್ಮ ಸರ್ಕಾರಕ್ಕೂ ಮತ್ತು ಪೊಲೀಸ್ ಇಲಾಖೆಗೂ. ಯಾಕಂದ್ರೆ ಪೊಲೀಸ್ ಇಲಾಖೆ ಪಾಪ ಕಾನೂನಿನ ಚೌಕಟ್ಟಿನೊಳಗಡೆ ಕೆಲಸ ಮಾಡಿದಾಗ ಕೆಲಸ ಮಾಡ್ಲಿಕ್ಕೆ ಬಿಡೋದಿಲ್ಲ. ಅದ್ಯಾರು ಬಿಡೋದಿಲ್ಲ ಅಂದ್ರೆ ಈ ಸರ್ಕಾರ. ಇವರ ಪ್ರಭಾವವನ್ನು ಬಳಸಿ
ಅವರನ್ನು ಮಾಡಬಾರದ ಕೆಲಸವನ್ನ ಮಾಡಿಸ್ತಾ ಇದೆ. ಹಾಗಾಗಿ ಪೊಲೀಸ್ ಕಮಿಷನರ್ ಇರ್ಬೋದು, SP ಅವರು ಇರ್ಬೋದು, ನೀವು ಒಂಚೂರು ತಿಳ್ಕೊಳ್ಬೇಕು, ಹಿಂದೂ ಸಮಾಜದ ಮೇಲೆ ಈ ಪ್ರಯತ್ನವನ್ನ ಇನ್ನು ಮುಂದೆ ಮಾಡ್ಲಿಕ್ಕೆ ಹೋಗಬೇಡಿ. ಹಿಂದೂ ಸಮಾಜ ಇದನ್ನ ಎದುರಿಸಲಿಕ್ಕೆ ಸಶಕ್ತ ಆಗಿದೆ ಅನ್ನುವುದನ್ನ ನಾನು ಆಗ್ಲೇ ಉಲ್ಲೇಖ ಮಾಡಿದೆ. ಹಾಗಾಗಿ ಇನ್ನು ಮುಂದೆ ಏನಾದರೂ ಈ ಕರಾವಳಿ ಭಾಗದಲ್ಲಿ ನೀವೇನಾದರೂ ಹಿಂದೂಗಳ ಬಗ್ಗೆ ಏನಾದರೂ ಮಲತಾಯಿ ಧೋರಣೆಯನ್ನ ತೋರಿದ್ದು ಹಿಂದೂಗಳ ಮೇಲೆ ಏನಾದರೂ ಕ್ರಮವನ್ನ ತೆಗೆದುವಂತ ಪ್ರಯತ್ನವನ್ನ ಮಾಡಿದ್ರೆ ನಾವು ಕೂಡ ಅದೇ ರೀತಿಯಲ್ಲಿ ಉತ್ತರ ಕೊಡ್ತೇವೆ ಅಂತ ಹೇಳ್ತಾ ಇವತ್ತಿನ ಈ ಪ್ರತಿಭಟನೆಯಲ್ಲಿ ನಾವೆಲ್ಲರೂ ಭಾಗವಹಿಸಿದ್ದೇವೆ. ಎಲ್ಲ ದೇಶಭಕ್ತ ಬಂಧುಗಳೇ, ಇವತ್ತು ನಾವೆಲ್ಲರೂ ಕೂಡ ಮಾಡತಕ್ಕಂಥ ಒಂದು ಕಾಲಘಟ್ಟದಲ್ಲಿ ಇವತ್ತು ನಾವು ನಿಂತಿದ್ದೇವೆ. ಎಂಥ ದುರ್ದೈವ ಅಂತ ಹೇಳಿದ್ರೆ, ಈ ಒಂದು ಕಾಂಗ್ರೆಸ್ ಸರ್ಕಾರ ಇವತ್ತು ಹಿಂದೂಗಳನ್ನ, ಹಿಂದೂ ಕಾರ್ಯಕರ್ತರನ್ನ ಮನಸ್ಥೈರ್ಯವನ್ನ ಕುಗ್ಗಿಸುವುದಕ್ಕೋಸ್ಕರವಾಗಿ ಇವತ್ತು ಎಲ್ಲ ಕಾರ್ಯಕರ್ತರುಗಳಿಗೆ ಕೇಸುಗಳನ್ನು ಹಾಕಿಸುವುದು, ಕಾರ್ಯಕರ್ತರನ್ನ ಯಾವುದೇ ಕಾರ್ಯಕ್ರಮಗಳಿಗೆ ಹೋಗದ ರೀತಿಯಲ್ಲಿ ಅಡ್ಡಿಪಡಿಸುವುದು, ಇವತ್ತು ಸಂಘಟನೆಯ ಪ್ರಮುಖರನ್ನ ನಿರ್ಬಂಧ ಹೇರುವುದು, ಈ ಎಲ್ಲ ಘಟನೆಗಳನ್ನ ಮಾಡಿಕೊಂಡು ಇವತ್ತಿನ ರಾಜ್ಯ ಸರ್ಕಾರ ಬರ್ತಾ ಇದೆ. ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ಕಾಂಗ್ರೆಸ್ ಸರ್ಕಾರ ಇವರ ರಾಜಕೀಯದ ತೆವಲಿಗೋಸ್ಕರ ಇಸ್ಲಾಮಿಕ್ ವೋಟ್ ಬ್ಯಾಂಕ್ ರಾಜಕಾರಣಕ್ಕೋಸ್ಕರವಾಗಿ ಇವತ್ತು ಹಿಂದೂ ಧರ್ಮವನ್ನ ಅಂತ್ಯ ಮಾಡತಕ್ಕಂಥ ಕಾರ್ಯಕ್ಕೆ ಇವತ್ತು ಕೈ ಹಾಕಿದೆ. ಆದ್ರೆ ಒಂದನ್ನ ತಿಳ್ಕೊಳ್ಳಿ, ಸಾವಿರಾರು ವರ್ಷಗಳಿಂದ ಎಷ್ಟೆಷ್ಟೋ ಮುಸ್ಲಿಂ ರಾಜರುಗಳು ಈ ದೇಶವನ್ನ ಇಸ್ಲಾಮೀಕರಣ ಮಾಡುವುದಕ್ಕೋಸ್ಕರ ಹೊರಟಿದ್ರು. ಆದ್ರೆ ಯಾವುದೇ ಕಾರಣದಿಂದ ಈ ದೇಶ ಇಸ್ಲಾಮೀಕರಣ ಆಗಲಿಲ್ಲ. ಕಾರಣ ಇಷ್ಟೇ, ದೇಶಭಕ್ತ ಹಿಂದೂಗಳು ಈ ನೆಲದಲ್ಲಿ ಯಾವುದೇ ರೀತಿಯಾಗಿ ಅವರಿಗೆ ಶಿರವನ್ನ ಬಾಗ್ಲಿಲ್ಲ, ಕಾಂಪ್ರಮೈಸ್ ಆಗಲಿಲ್ಲ, ಮತಾಂಧ ಆಗಲಿಲ್ಲ. ಆದ್ರೆ ಅವತ್ತಿನ ಕಾಲಘಟ್ಟದಲ್ಲೂ ಕೂಡ ಈ ಸೋಗಲಾಡಿತನ ಅನ್ನೋದು ಇತ್ತು. ಆ ದಿನಗಳಲ್ಲೂ ಕೂಡ ಈ ದೇಶವನ್ನ, ಈ ಧರ್ಮವನ್ನ ಒಡೆಯುವ ಕುತಂತ್ರಿಗಳು ಇವತ್ತಿನ ಕಾಂಗ್ರೆಸ್ನಲ್ಲಿ ಯಾರ್ಯಾರು ಕಾಣ್ತಿದ್ದಾರೋ ಅಂತವ್ರು ಆಗ್ಲೂ ಇದ್ರು. ಆದ್ರೂ ಕೂಡ ಈ ದೇಶದ ನೆಲವನ್ನ ಅಳ್ಳಾಡಿಸ್ಲಿಕ್ಕೆ ಆಗ್ಲಿಲ್ಲ, ಈ ಧರ್ಮವನ್ನ ಅಳ್ಳಾಡಿಸ್ಲಿಕ್ಕೆ ಆಗ್ಲಿಲ್ಲ. ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಾರ್ಯಕರ್ತರ ಮನಸ್ಥೈರ್ಯವನ್ನ ಕುಗ್ಗಿಸತಕ್ಕಂತ ದೃಷ್ಟಿಯಿಂದ ಕಾರ್ಯಕರ್ತರಿಗೆ ಕೇಸನ್ನ ಹಾಕುವುದು, ಕಾರ್ಯಕರ್ತರ ಹತ್ಯೆಗೆ ಸುಪಾರಿಯನ್ನ ಇವರೇ ಕೊಡ್ತಾ ಇದ್ದಾರೆ. ಇವತ್ತು ನಾವು ಅವತ್ತೊಂದು ಘಟನೆಯನ್ನ ನೋಡಿದು, ಆ ಸುಹಾಸ್ ಶೆಟ್ಟಿಯ ಹತ್ಯೆಯ ನಂತರದಲ್ಲಿ ಇಲ್ಲಿಗೆ ಯಾವುದೇ ಕಾಂಗ್ರೆಸ್ ನಾಯಕರುಗಳ ಸುಹಾಸ್ ಶೆಟ್ಟಿಯ ಮನೆಗೆ ಹೋಗಲಿಲ್ಲ. ಅದು ಬಿಟ್ಟು ಮುಸ್ಲಿಂ ಮುಖಂಡರ ಜೊತೆ ಕೂತ್ಕೊಂಡು ಇವರು ಸಭೆಯನ್ನ ಮಾಡ್ತಾರೆ. ಸಭೆಯನ್ನ ಮಾಡುವುದರ ಮೂಲಕ ಇಡೀ ಸಮಾಜವನ್ನ ಪ್ರಚೋದಿಸ್ತಾರೆ. ಹಾಗಾಗಿ ಕೇಸುಗಳನ್ನ ಹಾಕಬೇಕಾಗಿರುವುದು ಹಿಂದೂ ಕಾರ್ಯಕರ್ತರಿಗೆ ಅಲ್ಲ, ಆ ಸಚಿವರಿಗೆ ಕೇಸನ್ನು ಹಾಕಬೇಕಾಗಿತ್ತು, ಆ ಗೃಹ ಸಚಿವರಿಗೆ ಕೇಸನ್ನು ಹಾಕಬೇಕಾಗಿತ್ತು. ಇವತ್ತು ಪ್ರಚೋದನೆ ಕೊಡ್ತಾ ಇರತಕ್ಕಂಥವರು ಆ ಗೃಹ ಸಚಿವರು, ಆ ಉಸ್ತುವಾರಿ ಮಿನಿಸ್ಟ್ರು, ಈ ಇಡೀ ರಾಜ್ಯದ ಕಾಂಗ್ರೆಸ್ ಸರ್ಕಾರ. ಹಾಗಾಗಿ ನಾವು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಿಂದೂ ನಾಯಕರುಗಳ ಹತ್ಯೆಯನ್ನು ನೋಡ್ಕೊಂಡು ಬರ್ತಾ ಇದ್ದೇವೆ. ಈ ಗುಲಾಮಗಿರಿಯ ಸೋಗಲಾಡಿ ರಾಜಕಾರಣಿಗಳು ಇವತ್ತು ಹಿಂದೂಗಳ ಹತ್ಯೆ ಆದಂತ ಸಂದರ್ಭದಲ್ಲಿ ಇವರು ಎಲ್ಲ ಬೀದಿಯಲ್ಲಿ ನಿಂತುಕೊಂಡು ನಗರತಕ್ಕಂತ ಒಂದು ಸ್ಥಿತಿಗೆ ಇವತ್ತು ತಲುಪಿದ್ದಾರೆ. ಆದರೆ ಹಿಂದೂಗಳು ಯಾವತ್ತೂ ಕೂಡ ಇಂತಹ ಒಂದು ಹತ್ಯೆಯನ್ನ ಎದುರಿಸಲಿಕ್ಕೆ ತಯಾರಿದ್ದೇವೆ. ಹಿಂದೂ ಸಮಾಜ ನಿರ್ವೀರ್ಯ ಸಮಾಜ ಅಲ್ಲ ಅನ್ನುವುದನ್ನ ಈ ಮೊದಲು ಎಷ್ಟೋ ಬಾರಿ ನಾವು ಸಾಬೀತನ್ನ ಪಡಿಸಿದ್ದೇವೆ. ಇವತ್ತು ಈ ರಾಜ್ಯದಲ್ಲಿ ಲವ್ ಜಿಹಾದ್ ಇರಬಹುದು,
ನಿಮ್ಮನ್ನ ಚಡ್ಡಿಯಲ್ಲಿ ನಿಲ್ಲಿಸ್ತೇವೆ, ಬಾಲ ಮುದುಡಿಕೊಂಡು ಕೂತಿದ್ದಾರೆ ಈಗ ಎಲ್ಲ ಅಂತ ಹೇಳಿ ಈ ಅಯೋಗ್ಯ MLAಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಿನ್ನಂತ ಎಷ್ಟೋ ಅಯೋಗ್ಯರನ್ನ ನೋಡ್ಕೊಂಡು ಬಂದಿದೆ. ಆದ್ರೆ ಒಂದು ವಿಚಾರವನ್ನ ತಿಳ್ಕೊಳ್ಬೇಕು, ಯಾವುದೇ ಕಮಿಷನರ್ ಬಂದಿರಬಹುದು, ಯಾವುದೇ SP ಬಂದಿರಬಹುದು, ನಾವು ಸಂವಿಧಾನಕ್ಕೆ ಗೌರವ ಕೊಡ್ತೇವೆ, ಕಾನೂನಿಗೆ ಗೌರವ ಕೊಡ್ತೇವೆ. ಹಾಗಾಗಿ ನಿನ್ನಂತ ಅಯೋಗ್ಯ ಇವತ್ತು ಇಸ್ಲಾಮೀಕರಣದ ತುಷ್ಟಿಗೋಸ್ಕರವಾಗಿ, ಇವತ್ತು ಮುಸಲ್ಮಾನರ ಓಟಿಗೋಸ್ಕರವಾಗಿ ಇವತ್ತು ಶರಿಯತ್ತನ್ನ ಇವತ್ತು ಬೆಂಬಲಿಸೋದಿಲ್ಲ. ನಾವು ಯಾವತ್ತಿದ್ರೂ ಸಂವಿಧಾನ ಕಾನೂನಿನ ಪರವಾಗಿದ್ದೇವೆ. ಹಾಗಾಗಿ ನಮಗೆ ಯಾವ ಭಯವೂ ಕೂಡ ಇಲ್ಲ. ಒಂದು ವಿಚಾರವನ್ನ ತಿಳ್ಕೊಳ್ಬೇಕು, ಇಲ್ಲಿಯ ಶಾಸಕ ಇಂಥ ಲಾಠಿ ಏಟು, ಇಂಥ ಬೂಟು, ಇಂಥ ಕೇಸು, ಕೋರ್ಟು, ಕಚೇರಿ, ಜೈಲು ಇದನ್ನೆಲ್ಲವನ್ನ ನಾವು ಅನುಭವಿಸಿ ಇವತ್ತು ಬಂದಿರತಕ್ಕಂಥದ್ದು. ನಿಮ್ಮ ಈ ಪೊಳ್ಳು ಬೆದರಿಕೆಗಳಿಗೆ ಹೆದರುವಂತ ಮಕ್ಕಳು ನಾವಲ್ಲ ಅನ್ನುವುದನ್ನ ಮತ್ತೊಮ್ಮೆ ಎಚ್ಚರಿಕೆಯಿಂದ ಹೇಳ್ತಾ ಇದ್ದೇನೆ. ಆಕ್ರಮಣವನ್ನು ತಡ್ಕೊಂಡು ಬಂದಿದೆ, ಅದರ ಪ್ರಶ್ನೆ ಮಾಡಿಕೊಂಡೇ ಬಂದಿದೆ. ಆದ್ರೆ ಹಿಂದೂ ಸಮಾಜ ನಿರ್ವೀರ್ಯ ಸಮಾಜ ಅಲ್ಲ ಅನ್ನುವುದನ್ನ ಮತ್ತೊಮ್ಮೆ ನಾನು ಹೇಳ್ತೇನೆ. ಆ ಗೋದ್ರಾವನ್ನ ಮತ್ತೊಮ್ಮೆ ನೀವು ನೆನಪು ಮಾಡಿಕೊಳ್ಳಿ. ಅವತ್ತು ನೀವು 58 ಜನ ರಾಮಭಕ್ತರನ್ನ ಜೀವಂತ ದಹನ ಮಾಡಲ್ಲ, ಆದರೆ ಹಿಂದೂ ಸಮಾಜದ ಪ್ರತಿಕಾರವನ್ನ ನೀವು ಗಮನಿಸಿದ್ದೀರಾ? 58ಕ್ಕೆ 20 ಅಲ್ಲ, 30 ಅಲ್ಲ, 40 ಪಟ್ಟು ತಲೆಗಳ ಪ್ರತಿಕಾರವಾಗಿದೆ ಅನ್ನುವುದನ್ನು ನೀವು ಗಮನದಲ್ಲಿಟ್ಟು ಕೇಳಿಕೊಳ್ಳಿ. ನೀವು ಗಮನದಲ್ಲಿಟ್ಟು ಕೇಳಿಕೊಳ್ಳಿ. ನಾಳೆ ಏನಾದರೂ ಇವತ್ತು ನಿಮ್ಮ ವೋಟ್ ಬ್ಯಾಂಕ್ ರಾಜಕಾರಣಕ್ಕೋಸ್ಕರ ಇವತ್ತು ಬಾಂಗ್ಲಾದಿಂದ ಅಸ್ಸಾಂ ಹೆಸರಲ್ಲಿ ಇವತ್ತು ID ಕಾರ್ಡ್, ಆಧಾರ್ ಕಾರ್ಡ್ ಮಾಡ್ಕೊಂಡು ಬಂದು ಈ ಕರಾವಳಿಯ ಎಲ್ಲ ಭಾಗದಲ್ಲಿ ಭಯೋತ್ಪಾದನಾ ಚಟುವಟಿಕೆಯನ್ನು ನಡೆಸ್ತಾ ಇದ್ದಾರೆ. ಸರ್ಕಾರಕ್ಕೆ ತಾಕತ್ತಿದ್ರೆ ಅದರ ಬಗ್ಗೆನೂ ಒಂಚೂರು ಗಮನ ಹರಿಸಿ. ಇವತ್ತಿಲ್ಲಿ ಬಂದು ಗೋ ಹತ್ಯೆಯನ್ನು ಮಾಡ್ತಾ ಇದ್ದಾರೆ, ಮನೆ ಕಳ್ಳತನವನ್ನು ಮಾಡ್ತಾ ಇದ್ದಾರೆ, ದೇವಸ್ಥಾನವನ್ನ ಕಳ್ಳತನ ಮಾಡ್ತಾ ಇದ್ದಾರೆ. ಇದನ್ನ ನೀವು ಒಂದು ಚೂರಾದ್ರೂ ಯೋಚನೆ ಮಾಡಿದ್ದೀರಾ? ಆದರೆ ಒಂದು ತಿಳ್ಕೊಳ್ಳಿ, ಅಲ್ಲಿಂದ ಬಂದಂತ ಬಾಂಗ್ಲಾದೇಶದ ಇಸ್ಲಾಮಿಕ್ ಗೂಂಡಾಗಳು ಇವತ್ತು ಏನಾದ್ರು ಅಸ್ಸಾಂನಲ್ಲಿ ಬಂದು ಆಧಾರ್ ಕಾರ್ಡ್ ಅನ್ನ ಮಾಡ್ಕೊಂಡು ಬಂದು ಇಲ್ಲಿ ಭಯೋತ್ಪಾದನೆಯನ್ನ ಮಾಡ್ತೇವೆ ಅಂದ್ರೆ ಎಚ್ಚರಿಕೆಯಿಂದ ಕೇಳಿಸ್ಕೊಳ್ಳಿ, ನಾವು ಕೂಡ ಶಸ್ತ್ರಗಳನ್ನ ಬಳಸಬೇಕಾಗ್ತದೆ ಅನ್ನುವಂತಹ ಉದಾಹರಣೆಯನ್ನು ಕೊಡ್ತಾ ಇದ್ದೇನೆ. ಗಲ್ಲಿ ಗಲ್ಲಿ ಇವತ್ತು ಅಸ್ಸಾಮಿನ ಹೆಸರಿನಲ್ಲಿ ಬಂದಂತ ವಲಸೆ ಕಾರ್ಮಿಕರ ಹೆಸರಿನಲ್ಲಿ ಬಂದಂತಹ ಬಾಂಗ್ಲಾದೇಶಿ ಮುಸಲ್ಮಾನರು ಬೇರೆ ಬೇರೆ ಚಟುವಟಿಕೆಗಳಲ್ಲಿ ಇವತ್ತು ಭಾಗವಹಿಸ್ತಾ ಇದ್ದಾರೆ. ಹಿಂದೂಗಳಿಗೆ ಇದು ಎಚ್ಚರಿಕೆಯ ಗಂಟೆ. ಇವತ್ತಲ್ಲ ನಾಳೆ ಅವರಿಂದ ನಮಗೆ ಭಾರಿ ತೊಂದರೆ ಇದೆ. ಹಾಗಾಗಿ ಮುಂದೆ ಏನಾದ್ರೂ ಅಹಿತಕರ ಘಟನೆಗಳಿಗೆ ಏನಾದ್ರೂ ಅವ್ರು ಕೈ ಹಾಕಿದ್ರೆ, ನಾಳೆ ಏನಾದ್ರೂ ಗೋಹತ್ಯೆಯನ್ನ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರೆ, ನಾಳೆ ದೇವಸ್ಥಾನ ಕಳ್ಳತನ, ಮನೆ ಕಳ್ಳತನ, ಹತ್ಯೆಯಿಂದ ಪ್ರಕರಣಗಳಲ್ಲಿ ಅವರೇನಾದ್ರೂ ಭಾಗವಹಿಸಿದ್ರೆ ನಾವ್ಯಾಕೆ ಬೀದಿಗಳಲ್ಲಿ ಅಟ್ಟಾಡಿಸ್ಕೊಂಡು ಅವರಿಗೆ ಹೊಳಿಬಾರದು? ಇಲ್ಲಿರತಕ್ಕಂತ ಅವರಿಗೆ ಬೆಂಬಲವನ್ನ ಕೊಡತಕ್ಕಂತಹ ಇಸ್ಲಾಮಿಕ್ ಭಯೋತ್ಪಾದಕ ಗೂಂಡಾಗಳು ಒಂದಷ್ಟು % ಅವ್ರ ಜೊತೆ ಸೇರ್ಕೊಂಡಿದ್ದಾರೆ. ಇದನ್ನು ಕೂಡ ಎಚ್ಚರಿಕೆಯಿಂದ ನೀವು ಕೇಳಿಸ್ಕೊಳ್ಬೇಕಲ್ಲ. ಇವತ್ತು ಟಿಪ್ಪು ಜಯಂತಿ ನಡೆಸಿದ್ರು ಈ ಸರ್ಕಾರ. ಟಿಪ್ಪು ಜಯಂತಿ ನಡೆಸಿ ಕೊಡಗಿನಲ್ಲಿ ಟಿಪ್ಪು ಜಯಂತಿ ಆದಾಗ ಮಂಗಳೂರು ಭಾಗದಿಂದ ಬಂದ್ರು, ಮೈಸೂರು ಭಾಗದಿಂದ ಬಂದ್ರು, ಕೇರಳ ಭಾಗದಿಂದ ಬಂದ್ರು, ಟಿಪ್ಪು ಜಯಂತಿ ಮಾಡಲಿಕ್ಕೆ ಬಂದ್ರು. ಆದ್ರೆ ನಮ್ಮಲ್ಲಿ ಹಿಂದೂ ಕಾರ್ಯಕರ್ತರ ಹತ್ಯೆಯೂ ಕೂಡ ಆಯಿತು. ಎಲ್ಲಿಂದ ಬಂದ್ರು ಅವರು? ಯಾಕಾಗಿ ಬಂದ್ರು? ಆ ಮುಸಲ್ಮಾನರು ಟಿಪ್ಪು ಜಯಂತಿ ಮಾಡ್ತೇವೆ ಅನ್ನೋ ಹೆಸರಿನಲ್ಲಿ ಹಿಂದೂಗಳ ಮೇಲೆ ನರಮೇಧವನ್ನು ಮಾಡಲಿಕ್ಕೆ ಬಂದಿದ್ರು. ಇದನ್ನು ನೀವು ಎಚ್ಚರಿಕೆಯಿಂದ ತಿಳ್ಕೊಳ್ಬೇಕಲ್ಲ ಸರ್ಕಾರ.
ವಿಚಾರವನ್ನ ತಿಳ್ಕೊಳ್ಳಿ. ಇವತ್ತು ಹಿಂದೂ ಸಮಾಜ ಜಾಗೃತಿಯಿಂದ ಇದನ್ನೆಲ್ಲ ನೋಡ್ತಾ ಇದೆ. ಈ ರಾಜಕಾರಣದ ನಿಮ್ಮ ಒಂದು ತೀಟೆ ತೆವಲಿಗೋಸ್ಕರವಾಗಿ ಈ ಎಲ್ಲ ಪ್ರಕರಣಗಳನ್ನು ಮರೆತು ನೀವು ಮತ್ತೆ ಮತ್ತೆ ಓಲೈಕೆ ಮಾಡ್ಲಿಕ್ಕೆ ಹೊರಡ್ತೀರಾ. ನಮ್ಮ ಒಬ್ಬ ರಾಜ್ಯದ ಅಯೋಗ್ಯ ಗೃಹ ಸಚಿವರಿದ್ದಾರೆ, ಇಲ್ಲಿ ಬರ್ತಾರೆ, ಮಂಗಳೂರಿನ ಹೈವೇಯಲ್ಲಿ ಕೂತ್ಕೊಳ್ತಾರೆ, ಮುಸಲ್ಮಾನ ಮುಖಂಡರ ಜೊತೆ ಸಭೆಯನ್ನ ಮಾಡ್ತಾರೆ, ಸಭೆಯಲ್ಲಿ ಟೇಬಲ್ ತಟ್ಟಿ ಎಚ್ಚರಿಕೆಯನ್ನ ಕೊಡ್ತಾರೆ. ಅವರೊಬ್ಬರು ಗೃಹ ಸಚಿವರು ಯಾವ ಉತ್ತರವನ್ನು ಕೊಡಬೇಕಾಗಿತ್ತು? ಯಾವ ಪ್ರದರ್ಶನವನ್ನು ಕೊಡಬೇಕಾಗಿತ್ತು? ಆದ್ರೆ ಭಯಭೀತರಾಗಿ ಮತ್ತೆ ಮಂಗಳೂರಿಂದ ಅವರು ಹೋದ್ರು ಈ ಮುಸಲ್ಮಾನರ ಒಂದು ದಬ್ಬಾಳಿಕೆಗೋಸ್ಕರ. ಆದ್ರೂ ನಿಮಗೆ ಎಚ್ಚರಿಕೆ ಆಗ್ಲಿಲ್ವಾ? ನಮ್ಮ ರಾಜ್ಯದ ಗೃಹ ಸಚಿವರೇ ಕೇಳಿಸ್ಕೊಳ್ಳಿ, ಮಂಡ್ಯದ ನಾಗಮಂಗಲದಲ್ಲಿ ಏನಾಯಿತು? ಗಣಪತಿಯ ವಿಸರ್ಜನೆಯ ಸಂದರ್ಭದಲ್ಲಿ ರಸ್ತೆಯಲ್ಲಿ ಮೆರವಣಿಗೆ ಹೋಗ್ತಿದ್ದಂತಹ ಸಂದರ್ಭದಲ್ಲಿ ಇದೇ ಇಸ್ಲಾಮಿಕ್ ಭಯೋತ್ಪಾದಕ ಪುಂಡರು ಆ ಗಣಪತಿಯ ಮೆರವಣಿಗೆ ಮೇಲೆ ಕಲ್ಲನ್ನು ಹೊಡೆದರು, ಸಿಕ್ಕ ಅಂಗಡಿಗಳಿಗೆ ಬೆಂಕಿಯನ್ನು ಹಚ್ಚಿದ್ರು, ಸಿಕ್ಕ ಮನೆಗಳಿಗೆ ಕಲ್ಲನ್ನು ಹೊಡೆದ್ರು. ಆಗ ನಿಮ್ಮ ಪೌರುಷವನ್ನ ನಾವು ನೋಡಿದ್ದೇವೆ. ಮಾಧ್ಯಮ ಮಿತ್ರರು ಕೇಳಿದ್ರು ಒಂದು ಪ್ರಶ್ನೆಯನ್ನು ಅವರಿಗೆ, ಇದು ಯಾಕಾಗಿ ಆಯ್ತು ಅಂತ. ಅದೊಂದು ಸಣ್ಣ ಘಟನೆ ಅಷ್ಟೇ, ಅದೆಲ್ಲ ಸರಿಯಾಗ್ತದೆ ಅಂತೇಳಿ. ಇವರನ್ನು ನಾವು ಅಯೋಗ್ಯ ಅಂತ ಹೇಳ್ಬೇಕಾ? ಒಮ್ಮೆ ಯೋಚನೆ ಮಾಡಿ. ಇಡೀ ಹಿಂದೂ ಸಮಾಜದ ಭಾವನೆಗಳ ಗಣಪತಿಯ ಜೊತೆಯಲ್ಲಿತ್ತು. ನೀವು ಗಣಪತಿಯ ವಿಸರ್ಜನೆಯ ಸಂದರ್ಭದಲ್ಲಿ ಕಲ್ಲನ್ನು ಹೊಡೆಯುವುದಾದರೆ ನಾವು ಅದಕ್ಕೆ ಶಸ್ತ್ರಚಕಿತರಾಗಿ ಆ ಗಣಪತಿಯ ಭಕ್ತಿಯ ದೇವರನ್ನ ನಾವು ಆರಾಧಿಸಲಿಕ್ಕೋಸ್ಕರ ನಾವೇಕೆ ಶಸ್ತ್ರವನ್ನು ಬಳಸಬಾರದು? ಅದು ನಮ್ಮ ನಂಬಿಕೆ ಗಣಪತಿ. ಆ ಗಣಪತಿಯ ಮೇಲೆನೆ ನಿಮ್ಮ ದಾಳಿಯಾದ್ರೆ ನಾವು ಯಾವತ್ತೂ ಸಹಿಸುವ ಹಿಂದೂ ಸಮಾಜ ಅಲ್ಲ, ಇದು ಸಹಿಸುವಂತ ಹಿಂದೂ ಸಮಾಜ ಅಲ್ಲ. ಇದನ್ನು ನೀವು ಬರೆದಿಟ್ಟುಕೊಳ್ಳಿ. ಒಂದು ವೇಳೆ ಇನ್ನೊಂದು ಘಟನೆಯನ್ನ ನೋಡಿ, ಆ ಬಾಂಗ್ಲಾದಲ್ಲಿ ಇಸ್ಕಾನ್ನ ಸ್ವಾಮೀಜಿಯೊಬ್ಬರ ಮೇಲೆ ಬಂಧನ ಆಗ್ತದೆ. ಬಂಧನ ಆದಂತ ಸಂದರ್ಭದಲ್ಲಿ ಇಲ್ಲಿಯ ಸ್ವಾಗಲಾಡಿ ಜಾತ್ಯತೀತವಾದಿಗಳು ಅದನ್ನು ಬೆಂಬಲಿಸ್ತಾ ಇದ್ರು. ಎಂತ ಅಯೋಗ್ಯರು ನೋಡಿ, ಇವರ ರಾಜಕಾರಣಕ್ಕೋಸ್ಕರ ಇದನ್ನು ಮಾಡಬಹುದಾ? ಈ ದೇಶದ ನೆಲದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ವಾಕ್ ಸ್ವಾತಂತ್ರ್ಯವಿರ್ತದೆ ಅನ್ನುವುದನ್ನು ಮರಿಬಾರದು. ಯಾಕೆ ಅಂತ ಹೇಳಿದ್ರೆ ಇವತ್ತು ಇಂಥ ಕಾರ್ಯಕ್ರಮ ಬೇರೆ ಬೇರೆ ಭಾಗಗಳಲ್ಲಿ ಆಯೋಜಿಸಿದಂತ ಸಂದರ್ಭದಲ್ಲಿ ನಿಮ್ಮ ಅಧಿಕಾರಿಗಳನ್ನ ಬಳಸಿ ಕಳೆದ 2 ತಿಂಗಳಿಂದ ಈಚೆಗೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೆತಕ್ಕಂತ ಬೇರೆ ಬೇರೆ ಘಟನೆಗಳಿಗೆ ಸಂಬಂಧಪಟ್ಟಂತೆ ಈಗ 2 ತಿಂಗಳ ಅವಧಿಯಲ್ಲಿ ನಮ್ಮ ಜಿಲ್ಲೆಯಲ್ಲಿ ಒಂದು ರೀತಿಯ ಹಿಂದೂ ದಮನ ನೀತಿಯನ್ನ ಈ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಮುಂದುವರಿಸಿಕೊಂಡೇ ಬರ್ತಾ ಇದೆ. ಇದರ ಮೂಲ ಕಳೆದ 78-79 ವರ್ಷದಿಂದ ಈ ದೇಶದಲ್ಲಿ
ಇಲಾಖೆಯನ್ನು ಕಳಿಸುವುದರ ಮುಖಾಂತರ ಒಂದು ರೀತಿಯ ಬೆದರಿಸುವ ವಾತಾವರಣ ನಿರ್ಮಾಣ ಮಾಡಿದರು. ಕಳೆದ ಸಾವಿರಾರು ವರ್ಷಗಳಿಂದ ಹಿಂದೂ ಸಮಾಜ ಇವೆಲ್ಲವನ್ನೂ ಎದುರಿಸಿಕೊಂಡು ಬಂದು ಈಗಾಗಲೇ ಸಮೃದ್ಧ ಮತ್ತೆ ಹಿಂದೂ ಸಾಮ್ರಾಜ್ಯವನ್ನು ನಿರ್ಮಾಣ ಮಾಡುವಲ್ಲಿ ನಾವೆಲ್ಲ ಸಫಲರಾಗಿದ್ದೇವೆ. ಯಾವ ಯಾವ ಎಡಪಂಥೀಯವಾದಿಗಳಿರ್ಬೋದು, ಬೇರೆ ಬೇರೆ ಶಕ್ತಿಗಳನ್ನು ಬಳಸಿಕೊಂಡು ಹಿಂದೂ ಧರ್ಮ ನೀತಿಯವನ್ನ ಯಾವಾಗ ಅನುಸರಿಸಲಿಕ್ಕೆ ಪ್ರಾರಂಭ ಮಾಡಿದ್ರು ಅವೆಲ್ಲವನ್ನು ಎದುರಿಸುವಂತ ಕೆಲಸವನ್ನು ಇಡೀ ರಾಷ್ಟ್ರದಾದ್ಯಂತ ಮಾಡಿಕೊಂಡು ಬಂದಿದೆ. ಆ ಕಾರಣಕ್ಕಾಗಿ ಇವತ್ತು ದೇಶದ ಎಲ್ಲ ಕಡೆಗಳಲ್ಲೂ ಕಾಂಗ್ರೆಸ್ ನಶಿಸ್ತಾ ಹೋಗ್ತಾ ಇದೆ. ಇವತ್ತು ಉಳಿದಿರ್ತಕ್ಕಂಥ ಕರ್ನಾಟಕದ ರಾಜ್ಯ ಸರ್ಕಾರ ಕೂಡ ಈ ರೀತಿಯ ಧರ್ಮ ನೀತಿಯಿಂದಾಗಿ ಹಿಂದೂಗಳು ದೃಢವಾಗಿ ಎದುರಿಸುವ ಕಾರಣಕ್ಕೋಸ್ಕರ ಮುಂದಿನ ದಿನಗಳಲ್ಲಿ ಅವೆಲ್ಲವನ್ನ ಕಳೆದು ಮತ್ತೆ ಪಶ್ಚಾತ್ತಾಪ ಮಾಡುವ ಮಟ್ಟಿಗೆ ಇವತ್ತು ಕಾಂಗ್ರೆಸ್ ಸರ್ಕಾರ ಹೋಗಲಿದೆ. ಆ ಕಾರಣಕ್ಕೋಸ್ಕರ ಈ ಎಲ್ಲ ಸಂಗತಿಗಳನ್ನು ಎದುರಿಸಿಕೊಂಡು ಬೇರೆ ಬೇರೆ ಕಾರಣಗಳಾಗಿ ಬೇರೆ ಬೇರೆ ಬಿಲ್ಗಳನ್ನು ಪಾಸ್ ಮಾಡುವುದರ ಮುಖಾಂತರ ಯಾವ ಹಿಂದೂಗಳನ್ನ ಒಡೆಯುವ ಕೆಲಸವನ್ನ ನಿರಂತರವಾಗಿ ಮಾಡಿಕೊಂಡು ಬಂದಿದೆ. ಅದೇ ಮುಂದುವರಿದ ಭಾಗವಾಗಿ ಇವತ್ತು ಕರಾವಳಿಯ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಸಂಘಟನೆಯ ಪ್ರಮುಖರ ಮೇಲೆ ಮತ್ತೆ ಮತ್ತೆ ಕೇಸು ದಾಖಲಿಸುವುದನ್ನ ಸರ್ಕಾರ ಈ ಜಿಲ್ಲೆಯ ಯಾವ ಉಸ್ತುವಾರಿ ಸಚಿವರಿಂದ ಆಗಲಿಲ್ಲ, ಅದಕ್ಕೋಸ್ಕರ ಪ್ರತ್ಯೇಕ ಒಬ್ಬ ಜವಾಬ್ದಾರಿಯನ್ನು ಕೊಟ್ಟು ಯಾವ ಸರ್ಕಾರದ ನಡೆಸುವಂತ ಮುಖ್ಯಮಂತ್ರಿ ಇದ್ದಾರ ಅವರ ಅನುಯಾಯಿಯಾಗಿ ಇವತ್ತು ಜಿಲ್ಲೆಯಲ್ಲಿ ಮತ್ತೆ 10 ಬಸ್ಸನ್ನ ಮೀರಿರುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದು ಮುಂದಿನ ದಿನಗಳಲ್ಲಿ ನಡೀತದೆ ಅನ್ನುವಂಥದಕ್ಕೆ ಯಾವ ಸಾಕ್ಷ್ಯನೂ ಇಲ್ಲ. ಯಾಕೆಂತ ಹೇಳಿದ್ರೆ ಹಿಂದಿನ ದಿನಗಳಲ್ಲಿ ಇವೆಲ್ಲವನ್ನು ಕೂಡ ಎದುರಿಸಿಕೊಂಡು ಬಂದಿದ್ದೇವೆ. ನೂರಾರು ವರ್ಷಗಳ ಕಾಲ ಕಳೆದ 2 ಪೀಳಿಗೆಗಳಲ್ಲಿ ಹಿಂದೂ ಸಮಾಜದ ಮೂಲೆ ಮೂಲೆಗಳಿಗೆ ಹೋಗಿ ಸಂಘಟನೆ ಮಾಡಿಕೊಂಡು ತನ್ನದೆಲ್ಲವನ್ನ ತ್ಯಾಗ ಮಾಡಿ ಬಲಿದಾನ ಮಾಡಿದರ ಪರಿಣಾಮವಾಗಿ ಇವತ್ತು ದೇಶದಾದ್ಯಂತ ಜಗತ್ತಿನಾದ್ಯಂತ ಹಿಂದುತ್ವವನ್ನು ಒಪ್ಪಿಕೊಳ್ಳುವ ಮಟ್ಟಿಗೆ ಇವತ್ತು ಜಗತ್ತು ಎದುರು ನೋಡ್ತಾ ಇದೆ. ಆ ಸಂದರ್ಭದಲ್ಲಿ ನಾವೇನ ಮಾಡ್ತೀವಿ ಅಂತ ಹೊರಟ್ರೆ ಇವೆಲ್ಲದಕ್ಕೂ ಉತ್ತರ ಕೊಡಲಿಕ್ಕೆ ಹಿಂದೂ ಸಮಾಜ ಸದಾ ಸಿದ್ಧವಿದೆ. ಅದನ್ನು ಇಷ್ಟು ವರ್ಷಗಳ ಕಾಲ ಯಾವಾಗ ದೇಶದಲ್ಲಿ 1975 ತುರ್ತು ಪರಿಸ್ಥಿತಿ ಏರಿತೋ ಆ ಸಂದರ್ಭದಲ್ಲಿಯೂ ಕೂಡ ನಾವು 2 ವರ್ಷಗಳ ಕಾಲ ನಿರಂತರವಾಗಿ 2-3 ವರ್ಷಗಳ ಕಾಲ ಎದುರಿಸಿ ಮತ್ತೆ ಜಯಿಸಿದ್ದೇವೆ. ಮತ್ತೆ ಇದೆಲ್ಲವೂ ಕೂಡ ದೊಡ್ಡ ಸಂಗತಿ ಅಂತ ನಮಗೆ ಅನುಭವಿಸುವುದೇ ಇಲ್ಲ. ಅದಕ್ಕೋಸ್ಕರ ಇದು ಸಣ್ಣ ಪ್ರಯತ್ನ ಆಗಿರ್ಬೋದು. ಇದೆಲ್ಲವನ್ನ ಮೆಟ್ಟಿ ನಿಲ್ತಕ್ಕಂಥ ಶಕ್ತಿ ಇಡೀ ಹಿಂದೂ ಸಮಾಜಕ್ಕಿದೆ. ಅದಕ್ಕೋಸ್ಕರ ಮುಂದಿನ ದಿನದಲ್ಲಿ ನಮ್ಮನ್ನೇನಾದರೂ ಪ್ರಶ್ನಿಸುತ್ತೇವೆ, ಪರೀಕ್ಷಿಸುತ್ತೇವೆ ನೋಡುವುದಾದ್ರೆ ನೀವು ಅದನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಬೇಕು. ಈ ಸಮಾಜವನ್ನು ಗಮನಿಸುವಂತ ಪ್ರಯತ್ನ ಮಾಡಿದರೆ ಅದು ಕನಸು ಮಾತ್ರ ಆಗಿರ್ಬೋದು. ನಮ್ಮ ತಾಲೂಕಿನಲ್ಲಿ ಇರ್ತಕ್ಕಂಥ ಒಂದಷ್ಟು ನಾಯಕರುಗಳು 2-3 ದಿವಸದಿಂದ ಬಬ್ಬೆ ಹಾಕಕ್ಕೆ ಶುರು ಮಾಡಿದ್ರು. ಹಿಂದೂ ಸಂಘಟನೆ ಎಲ್ಲಿದೆ, ಎಲ್ಲೋ ಬಾಲ ಮಡಿಚಿ ಮನೆಯಲ್ಲಿ ಕೂತಿರ್ಬೋದು ಅಂತ ಹೇಳಿದ್ರು. ನಮಗೆ ತಾಕತ್ತು ಇದೆ, ತಮ್ಮು ಇದೆ. ನಾವೆಲ್ಲ ಕೆಲಸ ಮಾಡಿರ್ತಕ್ಕಂಥದ್ದು ಒಂದು ಸಿದ್ಧಾಂತದ ಅಡಿಯಲ್ಲಿ, ಒಂದು ಬದ್ಧತೆ ಅಡಿಯಲ್ಲಿ. ಯಾವುದು ರಾಜಕಾರಣಕ್ಕೋಸ್ಕರ ಈ ಸಂಘಟನೆಗಳು ಎದ್ದು ನಿಂತಿಲ್ಲ. ಸಮಾಜದ ಸ್ವಾಸ್ಥ್ಯವನ್ನ ಅಸ್ಮಿತೆಯನ್ನ ಉಳಿಸಿಕೊಳ್ಬೇಕು ಎನ್ನುವ ಕಾರಣಕ್ಕೋಸ್ಕರ ಇವತ್ತು ಇಡೀ ಸಮಾಜ ಎದ್ದು ನಿಂತಿದೆ. ಇದನ್ನು ಪ್ರಶ್ನೆ ಮಾಡಲಿಕ್ಕೆ ಹೋದ್ರೆ ಮುಂದಿನ ದಿನಗಳಲ್ಲಿ ಸರ್ಕಾರ ಅದರಷ್ಟಕ್ಕೆ ಅಲುಗಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಎಲ್ಲ ದೇವರುಗಳ ಅನುಗ್ರಹ ಇಷ್ಟು ಸಹಸ್ರ ವರ್ಷಗಳ ಕಾಲ ನಮ್ಮ ಜೊತೆ ಇದೆ, ಅದು ನಿಮ್ಮ ಜೊತೆ ನಿಂತಿಲ್ಲ. ಆ ಕಾರಣಕ್ಕೋಸ್ಕರ ಮತ್ತೆ ಮತ್ತೆ ಪರೀಕ್ಷೆ ಮಾಡುವಂತ ಕೆಲಸವನ್ನ ಮಾಡುವ ಪ್ರಯತ್ನವನ್ನ ಮಾಡಬೇಡಿ ಅಂತ ಎಚ್ಚರಿಕೆಯ ಗಂಟೆಯನ್ನ ಕೊಡುತ್ತಾ ಮುಂದಿನ ದಿನಗಳಲ್ಲಿ ಎಲ್ಲ ಸವಾಲುಗಳನ್ನು ಸ್ವೀಕಾರ ಮಾಡಲಿಕ್ಕೆ ಈ ಸಮಾಜ ಸಿದ್ಧ ಇದೆ. ಕಾರ್ಯಕರ್ತರಿಗಾಗಿ ಅದಕ್ಕಾಗಿ ಸನ್ನದ್ಧರಾಗಿದ್ದಾರೆ ಎನ್ನುವಂತ ಎಚ್ಚರಿಕೆ ಗಂಟೆಯನ್ನು ಕೊಡುತ್ತಾ ಮುಂದಿನ ಅವಕಾಶಕ್ಕಾಗಿ ಮಾನ್ಯ ನಮ್ಮ